ಜಗದಂಬ ರಮಣ ನಿನ್ನ ನಂಬಿದೆ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದರೊಂಬತ್ತು ಚಿತ್ರ ನೋಡಂಬಿಗ. ತುಂಬಿದ ಹರಿಗೋಲಂಬಿಗ ಅದರೊಂಬತ್ತು ಚಿತ್ರ ನೋಡಂಬಿಗ. ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆಸಂಬಿಗ. ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗ ನಾನಿನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ನಾರಾಯಣ ನಾರಾಯಣ. ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ. ತುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ಅಂಬಿಗ. ತುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಒಳೆಯ ಬಾರವ ನೋಡಂಬಿಗ ಕಳೆದೂಗನವಯ ಅಂಬಿಗ. ಒಳೆಯ ಬಾರವ ನೋಡಂಬಿಗ ಎನ್ನ ಸೆಳೆದೂಗನವಯ ಅಂಬಿಗ. ಏಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ಅಂಬಿಗ. ಅಂಬಿಗ ನಾನಿನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಒತ್ತು ಹೋಯಿತು ನೋಡಂಬಿಗ ಅಲ್ಲಿ ಮುತ್ತೈವರಿವರು ಅಂಬಿಗ. ನಾರಾಯಣ ನಾರಾಯಣ. ಒತ್ತು ಹೋಯಿತು ನೋಡಂಬಿಗ ಅಲ್ಲಿ ಮುತ್ತೈವರಿವರು ಅಂಬಿಗ. ಒತ್ತು ನೋಡಿ ನಡೆಸಂಬಿಗ ಎನ್ನ ಸತ್ಯಾಲೋಕಕ್ಕೆ ವಯೋ ಅಂಬಿಗ. ಒತ್ತು ನೋಡಿ ನಡೆಸಂಬಿಗ ಎನ್ನ ಸತ್ಯಾಲೋಕಕ್ಕೆ ವಯೋ ಅಂಬಿಗ. ಅಂಬಿಗ ನಾನಿನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ನಾರಾಯಣ ನಾರಾಯಣ. ಬ್ರಹ್ಮಲೋಕದಿಂದ ಭೂಲೋಕಕ್ಕೇನೋ ಬಂದದ್ದಾಯಿತು. ನಾನು ಭೂಲೋಕದಲ್ಲಿ ಸಂಚಾರ ಮಾಡುವಾಗ ದುಷ್ಟರೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಅವರನ್ನು ಸಂಹರಿಸಲು ಸಕಲ ಪ್ರಯತ್ನಗಳನ್ನು ಮಾಡದಂತೆ ಸತ್ಯವಂತರು ಭಕ್ತಿವಂತರೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಅವರ ಚರಿತ್ರೆಯನ್ನು ಲೋಕದಲ್ಲಿ ಹರಡಬೇಕಾಗಿರುವುದು ನನ್ನ ಕರ್ತವ್ಯವಾಗಿದೆ. ನಾರಾಯಣ ನಾರಾಯಣ. ಆದರೂ ಪರಮೇಶ್ವರನ ಮಹಿಮೆಯು ಅದ್ಭುತವಾದ. ಬಹುಕಾಲದಿಂದ ಪುತ್ರಹೀನರಾಗಿದ್ದ ರಾಮಸಿಂಹರಾಜ ಮತ್ತು ಸುಶೀಲಾದೇವಿಯವರ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಹೀರುವ ತರುಣಿ ತರಳರನ್ನು ಅನುಗ್ರಹಿಸಿ ಹೋಗಿದ್ದಾನೆ. ಆ ದಂಪತಿಗಳ ಸತ್ಯವನ್ನು ಲೋಕದಲ್ಲಿ ಹರಡಬೇಕಾಗಿರುವುದು ನನ್ನ ಕರ್ತವ್ಯವಾಗಿರುವುದು. ಅಲ್ಲದೆ ಸಾಧ್ವಿಮಣಿ ಸುಶೀಲಾದೇವಿ, ನೀನಲ್ಲವೇ ಭಾಗ್ಯವಂತಳು. ನಿನ್ನನ್ನು ಪತ್ನಿಯಾಗಿ ಪಡೆದ ರಾಮಸಿಂಹನೇ ಪುಣ್ಯಶಾಲಿಯಾಗಲಿ. ಶಿವನ ವರಬಲಿಂದ ಜನಿಸಿದ ಮಕ್ಕಳನ್ನು ನೋಡಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ.
ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪದವಂಬಿಗ ನಾರಾಯಣ ನಾರಾಯಣ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪದವಂಬಿಗ ಮುಕ್ತಿದಾಯಕ ನಮ್ಮ ಪುರದಾರ ವಿಠಲ ಮುಕ್ತಿ ಮಂಟಪ ಪಯೋ ಅಂಬಿಗ ಮುಕ್ತಿದಾಯಕ ನಮ್ಮ ಪುರದಾರ ವಿಠಲನ ಮುಕ್ತಿ ಮಂಟಪ ಪಯೋ ಅಂಬಿಗ ಅಂಬಿಗ ನಾನಿನ ನಂಬಿದೆ ಜಗದಂಬ ರಾಮನ ನಂಬಿದೆ ಜಗದಂಬ ರಾಮನ ನಂಬಿದೆ ಜಗದಂಬ ರಾಮನ ನಂಬಿದೆ ನಾರಾಯಣ ನಾರಾಯಣ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದಾನಿ ಆಧಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದಾನಿ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂದೆ ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂದೆ ಬಂದಿ ಹೆತ್ತ ತಾಯಿಗೆ ಎಂದು ತೋರಿದ ಆನಂದ ತಂದೆ ಹೆತ್ತ ತಾಯಿಗೆ ಎಂದು ಕಾಣಿದ ಆನಂದ ತಂದೆ ಆನಂದ ತಂದೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದಾನಿ ಆಧಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದಾನಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಮಹಾರಾಣಿಯವರಿಗೆ ನಮಸ್ಕರಿಸುವೆ. ಸಖಿ ನಿನಗೆ ಮಂಗಳವಾಗಲಿ. ಬಂದ ಸಮಾಚಾರವೇನು? ದೇವಿ, ನನ್ನನ್ನು ಇಷ್ಟು ಬಹಳವಾಗಿ ಕರೆಸಿದ ಕಾರಣವೇನು? ಏನಿಲ್ಲ ಸಖಿ, ಬಂಜೆ ಆಗಿದ್ದ ನನಗೆ ಆ ಪರಮೇಶ್ವರನ ಕೃಪೆಯಿಂದ ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗುವಿನ ಜನನವಾಗಿರುವುದು. ಆದ್ದರಿಂದ ನೀವುಗಳು ಆ ಮಕ್ಕಳಿಗೆ ಮಂಗಳಾಕ್ಷತೆಯನ್ನು ಹಾಕಿ ಹರಸಿ ಹೋಗಬೇಕೆಂದು ನಾನು ಕೇಳುವೆನು. ಎಂತಹ ಸಂತೋಷದ ವಿಚಾರ. ಹಾಗೆ ಆಗಲಿ ದೇವಿ. ಬಾ. ಸುಶೀಲಾ, ಏನು ಇಷ್ಟು ಸಂತೋಷದಿಂದಿರುವೆಲ್ಲ? ಹೇಳೆ ಸಖಿ. ಮಹಾಪ್ರಭುಗಳಿಗೆ ನಮಸ್ಕರಿಸುವೆ. ಮಂಗಳವಾಗಲಿ ನಿಮಗೆ. ಪ್ರಭುಗಳೇ, ಇಂದು ಒಂದು ಸಿಹಿ ವಿಚಾರವೂ ಇರುವುದು. ಮಹಾರಾಣಿಯವರ ಗರ್ಭದಲ್ಲಿ ಒಂದು ಗಂಡು ಮಗು ಹಾಗೂ ಹೆಣ್ಣು ಮಗು ಸಂತಾನವಾಗಿರುವುದು. ಧನ್ಯನಾದೆನು, ಧನ್ಯನಾದೆ. ನಾನಿನ್ನ ಧನ್ಯನಾದೆ. ನನ್ನ ಜನ್ಮವು ಸಾರ್ಥಕವಾಯಿತು. ಧನ್ಯನಾದ ಶಿವರಾಜ, ಧನ್ಯ. ಧನ್ಯನಾದನ ಇಳೆಯೋ.
ನಾನೆನಾದೆನು ಮಾದೇವನ ದಯದೋ ರವಿ ಶಶಿಗಳೆಂತೆ ಸೇವಾ ರವಿ ಶಶಿಗಳೆಂತೆ ಸೇವಾ ರವಿ ಶಶಿಗಳೆಂತೆ ಸೇವಾ ಕನ್ನಡ ಮಾಲಂಘಿಸುತ್ತ ಕಾಲ ಕಳೆಯುವೆ ಉಳದೋ ಧನ್ಯ ಧನ್ಯನಾದೆ ರಾಮ. ಸುಶೀಲಾ, ಇಲ್ಲಿ ಆ ಮಗುವನ್ನು ಕೊಡು. ಇದು ಕೊಡು ಕೊಡು ಸುಶೀಲಾ, ಕೊಡಿದೇವಿ. ತೆಗೆದುಕೊಳ್ಳಿ ಸ್ವಾಮಿ. ಭಾಗ್ಯವೋ ಇಲ್ಲೆಯೋಳು ನಮಗೆ ಇಂಥ ಭಾಗ್ಯವೋ. ಇಂಥ ಭಾಗ್ಯವೋ ಇಲ್ಲೆಯೋಳು ನಮಗೆ ಇಂಥ ಭಾಗ್ಯವೋ ಇಲ್ಲೆಯೋಳು ನಮಗೆ ಇಂಥ ಭಾಗ್ಯವೋ. ಅರಣ ಕರುಣ ತೋಳುವದಗಿ ಅರಣ ಕರುಣ ತೋಳುವದಗಿ ಅರಣ ಕರುಣ ತೋಳು ಒದಗಿ ಪುದೀಗ. ಅರಣ ಕರುಣ ತೋಳು ಒದಗಿ ಪುದೀಗ. ಪರಿಜಶಿಗಳಂತೆ ಸುಶೀಲಾ, ಪರಿಜಶಿಗಳಂತೆ ರವಿಶಶಿಗಳಂತೆ 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 ನನ್ನಿಕರೋ ಭಾಗ್ಯವೋ ಇಲ್ಲೆಯೋಳು ನಮಗೆ ಇಂಥ ಭಾಗ್ಯವೋ ಇಲ್ಲೆಯೋಳು ನಮಗೆ ಇಂಥ ಭಾಗ್ಯವೋ. ದೇವಿ ದೇವಿ ಸುಶೀಲಾ, ಪ್ರಾಣೇಶ್ವರ. ಆ ಪರಶಿವನ ಕೃಪೆಗೆ ಪಾತ್ರರಾದ ನಾವೆಲ್ಲವೇ ಧನ್ಯರು. ಹೌದು ಸ್ವಾಮಿ, ನಾವೇ ಭಾಗ್ಯಶಾಲಿ. ಮಂತ್ರಿಗಳೇ ಮಂತ್ರಿಗಳೇ, ಸಖಿ, ನಮ್ಮ ಅರಮನೆಯಿರುವ ಪುರೋಹಿತರನ್ನು ಬರಮಾಡು. ಸಕ್ಕರೆ ದಾನವನ್ನು ಮಾಡಿಸು. ನಗರದವರ ಎಲ್ಲರಿಗೂ ಡಂಗೂರದ ಮೂಲಕ ನಮ್ಮ ನಾಮಕರಣಕ್ಕೋಸ್ಕರಕ್ಕೆ ಬರುವಂತೆ ಡಂಗೂರ ಮೂಲಕ ಪ್ರಸಿದ್ಧಿಪಡಿಸು. ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಅಪ್ಪಳ ತಂದೆಗೆ ಮಾಡಿರಬೇಕು, ಅಪ್ಪಳ ತಂದೆ ಮಾಡಿರಬೇಕು, ರಾಶಿಗೊಳಂಬಿ ಸುರಿದಿರಬೇಕು.
ಪಾಯಸ ಮಾಡಿರಬೇಕು, ರಾಗಿ ಗೋಡಂಬಿ ಸುರಿದಿರಬೇಕು. ಗಸಗಸೆ ಪಾಯಸ ಮಾಡಿರಬೇಕು, ರಾಗಿ ಗೋಡಂಬಿ ಸುರಿದಿರಬೇಕು, ನಂದಿನಿ ತುಂಬ ಸುರಿದಿರಬೇಕು, ವಚನವಿರಬೇಕು, ಬಿಸಿ ಬಿಸಿ ವಚನವಿರಬೇಕು, ವಚನವಿರಬೇಕು, ಬಿಸಿ ಬಿಸಿ ವಚನವಿರಬೇಕು. ಜನೋತ್ಸವ ಮಾಡಿಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹಿರಿಯರಿಗೆ ನೋಡಿದ್ರೆ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ, ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ. ಆದ್ದರಿಂದ ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ, ನಾವು ಜನ್ಮ ತಾಳಬೇಕಾದ್ರೆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿ ಇರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ದಾನ ನೀಡಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂದವರು ಹಿರಿಯವರು ಹೇಳಿದ್ದಾರೆ. ಅದನ್ನು ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದರೆ, ಮರವಿದ್ದು ನೆರಳಿಲ್ಲದಿದ್ದರೆ, ಹಸು ಇದ್ದು ಹಾಲಿಲ್ಲದಿದ್ದರೆ, ರೂಪವಿದ್ದು ಗುಣವಿಲ್ಲದಿದ್ದರೆ, ತಟ್ಟೆ ಇದ್ದು ಊಟವಿಲ್ಲದಿದ್ದರೆ, ಹೊಟ್ಟೆ ಇದ್ದು ಆರೋಗ್ಯವಿಲ್ಲದಿದ್ದರೆ ಹೇಗೆ ಪ್ರಯೋಜನವಾಗುವುದಿಲ್ಲವೋ ಹಾಗೆ ಮನುಷ್ಯನಾಗಿ ಹುಟ್ಟಿ ಕಣ್ಣು ಮುಚ್ಚುವುದರೊಳಗೆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ನಮ್ಮ ಬಳಿ ಏನಿದ್ದು ತಾನು ಏನು ಪ್ರಯೋಜನ? ಇದೆಲ್ಲ ಪಡಿಬೇಕಾದ್ರೆ ಹಳೆ ಕಾಲದಲ್ಲಿ ಋಷಿಮುನಿಗಳು ಒಂದೇ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದಾರಂತೆ. ನಾವು ಕೂಡ ಈಗಿನ ಕಾಲದಲ್ಲಿ ಒಂದೇ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನ ಮಾಡಿದ್ರೆ ಏನು ಬೇಕಾದರೂ ಪಡಿಬಹುದು ಅನ್ನೋದಕ್ಕೆ ಉದಾಹರಣೆಯನ್ನು ತೋರಿಸ್ತೀನಿ. ಓಂ ಆಹಾ, ಯೋಗಾಭ್ಯಾಸ ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತಿದ್ದ ಜಾಗದಲ್ಲಿ ಯೋಗಾಭ್ಯಾಸ ಮಾಡಬಹುದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಪ್ರತಿಯೊಂದು ಕ್ಷಣದಲ್ಲೂ ಕಲಾವಿದರಿಗೆ ಚಪ್ಪಾಳೆ ಹೊಡೆದ್ಬಿಟ್ರೆ ಹುರಿದು ಬಿಡಿಸಿದಂಗೆ ಆಗುತ್ತೆ, ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ಚಪ್ಪಾಳೆ ಶಬ್ದ ಮೈಸೂರಿದಂಗೆ ಬರ್ತಾ ಇಲ್ಲ ಯಾವಾಗಲೂ. ಮಾನವ ಜನ್ಮ ಬಹಳ ದೊಡ್ಡದು. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಮನುಷ್ಯ 84 ಜೀವರಾಶಿಲಿ ಕೊನೆಯ ಜನ್ಮ. ಅದರಲ್ಲೂ ಸೊಳ್ಳೆ ಮತ್ತು ನೊಣ ಇದೆಯಲ್ಲ, ಮನುಷ್ಯರಿಗೋಸ್ಕರ ಇದೆ. ಹಗಲೊತ್ತಿನಲ್ಲಿ ನೊಣ ಹೊಡಿತೀವಿ, ರಾತ್ರಿ ಹೊತ್ತು ಸೊಳ್ಳೆ ಹೊಡಿತೀವಿ. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡೆದಂಗೆ ಆಗುತ್ತೆ. ಆ ಚಪ್ಪಾಳೆ ಹೊಡೆಯೋದೇ ಆರೋಗ್ಯಕ್ಕೋಸ್ಕರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದಿರುತ್ತೆ. ನೋಡಿ, ಹಿರಿಯವರು ಹೇಳಿದ್ದಾರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನರಪ್ಪ. ಇಲ್ವ 84 ಲಕ್ಷ ಜೀವರಾಶಿವರೆಗೆ ಎಲ್ಲ ಜನ್ಮ ನಿಮ್ಗೆ ಸಿಕ್ಕು ಜನರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನರಪ್ಪ. ಎಲ್ಲೂ ಹಟ್ಟ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಎಲ್ಲೂ ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದು. ಎಂಬ ಸಾಗದೆ ಸಿಕ್ಕಿ ಬಿದ್ದು ಜನರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಜನರಪ್ಪ. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುವುದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕೂತ್ಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. ಚಪ್ಪಾಳೆ ಶಬ್ದ ಬರಲಿಲ್ಲ. ವೇಳೆ ಆಗುತ್ತೆ. ಅರಮನೆಯಲ್ಲಿ ಬರ ಹೇಳಿದ್ದಾರೆ, ಒಂಟಿ ಬ್ರಾಹ್ಮಣ ಹೋಗಬಾರ್ದು ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ,
ನಾನು ಒಬ್ಬನೇ ಹೋಗಿ ಏನೇನು ಬರ್ತೀನಿ ನಾನು ಒಬ್ಬನಿಗೆ ಗೋಚ್ಕೊಂಡು ಹೋಗ್ಬಿಡ್ತಿದ್ದೆ. ಬರಲೇ ನಾವೆಲ್ಲ ಬಂದು ಭೋಜನ ಮಾಡ್ಕೊಂಡು ಹೋಗ. ಮಹಾಪ್ರಭುಗಳೇ ಉದ್ದೇಶ. ಪರಮಾತ್ಮರೇ ನಿಮಗೆ ಮಂಗಳವಾಗಲಿ. ಮಹಾಪ್ರಭು, ನಮ್ಮನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಪರಮಾತ್ಮರೇ, ಆ ಪರಮಶಿವನ ಹೊರಬಲದಿಂದ ಒಂದು ಗಂಡು ಒಂದು ಹೆಣ್ಣು ಮಗು ಜನಿಸುವುದು. ಇವರ ನಾಮಕರಣೋತ್ಸವವನ್ನು ಮಾಡಿ ಇವಾಗ ಆಶೀರ್ವಾದ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನೋ? ಆಗಬಹುದು ಮಹಾರಾಜ. ಪುತ್ರ ಪುತ್ರಿ ಅಭಿವೃದ್ಧಿಯಿಂದ ಬಹಳ ಸಂತೋಷದಿಂದಿರಬಹುದು. ಆದರೆ ಆದರೆ ಶುದ್ಧ ಪಂಚ ಆದರೆ ಏನು ಸ್ವಾಮಿ? ಭಾಗವಾಗಿ ಷಷ್ಠಿ ಚೌತಿ ಸಪ್ತಮಿ ಮಕ್ಕಳಿಗೆ 7 ವರ್ಷದ ನಂತರವಾಗಿ ಒಂದು ಗಂಟೆ ಇರಲಿ, ಆನಂತರ ನೋಡೋಣ. ಮಹಾಪ್ರಭು, ತಿಳಿಸಿಲ್ಲ ಬ್ರಹ್ಮಣಾತ್ಮರೇ, ಮಕ್ಕಳು ಹುಟ್ಟಿರುವ ಗಳಿಗೆ ನಕ್ಷತ್ರ ಬಹಳ ಚೆನ್ನಾಗಿರುವುದು. ನಕ್ಷತ್ರ ಅನುಗುಣವಾಗಿ ಇಬ್ಬರಿಗೂ ನಾ ಎಂಬ ಅಕ್ಷರವು ಪ್ರಾಧಾನ್ಯವಾಗಿರುವುದು. ಆದ್ದರಿಂದ ಗಂಡು ಮಗುವಿಗೆ ನಲಕುಮಾರ ಎಂದನು, ಬಹಳ ಸಂತೋಷ. ಹೆಣ್ಣು ಮಗುವಿಗೆ ನಲತಂಗಿ ಎಂದು ನಾಮಕರಣ ಬಹಳ 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 ಸಂತೋಷ. ಸೊಗಸಾದ ಹೆಸರು ಪೂಜ್ಯರೇ. ಅಕ್ಷರಾಭ್ಯಾಸವನ್ನು ನಲಕುಮಾರ, ನಲ್ಲಕುಮಾರ, ನಲತಂಗಿ, ನಲತಂಗಿ, ನಲಕುಮಾರ, ನಲಕುಮಾರ, ನಲತಂಗಿ, ನಲತಂಗಿ, ನಲಕುಮಾರ, ನಲಕುಮಾರ, ನಲತಂಗಿ, ನಲತಂಗಿ. ಒಳ್ಳೆಯದ. ಮಂತ್ರಿಗಳೇ, ಮಹಾಪ್ರಭು ಬ್ರಾಹ್ಮಣಾತ್ಮರಿಗೆ ಬಹುಮಾನವನ್ನು ಕೊಟ್ಟು ಕಳಿಸು. ಆಗಬಹುದು. ರಾಮನಾಥ್ಮರೇ, ಭೋಜನ ಬನ ಹಂಚವಿಲ್ಲದಾತನ ಅಂಬೋಜನ ಬನ ಹಂಚವಿಲ್ಲದಾತನ ತುಂಬು ಮಾಯವಯ್ಯ. ನಾರಾಯಣ ನಾರಾಯಣ ತುಂಬು ಮಾಯವಯ್ಯ, ಲೀಲೆಯ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಜಗವ ಸುತಿಸಿ ಗತಿ ಸೂತ್ರವನಾಡಿಸಿ, ಜಗವ ಸುತಿಸಿ ಗತಿ ಸೂತ್ರವನಾಡಿಸಿ, ನಗು ನಗುತ್ತಾ ಕುಣಿಸಿ ಮಾಯಬೇಕೆ, ನಗು ನಗುತ್ತಾ ಕುಣಿಸಿ ಮಾಯಬೇಕೆ. ರಾಗದ ಭೋಗದ ಉರಿಯಲು ನಿಲ್ಲಿಸಿ, ರಾಗದ ಭೋಗದ ಉರಿಯಲು ನಿಲ್ಲಿಸಿ, ಆ ಬೊಂಬೆ ಈ ಬೊಂಬೆ ಆಡಿಸಿ ತಾನಲೆವ. ಆ ಬೊಂಬೆ ಈ ಬೊಂಬೆ ಆಡಿಸಿ ತಾನಲೆವ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ 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 ನಾರಾಯಣ. ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ಸುಖೀ ಭವ ರಾಮಸಿಂಹರಾಜ, ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ, ಆ ಪರಮೇಶ್ವರನಿಂದ ಹೊರಬಲದಿಂದ ಒಬ್ಬ ಪುತ್ರ ಪುತ್ರಿಯು ಜನಿಸಿರುವರು. ಇವರನ್ನು ಆಶೀರ್ವಾದ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ರಾಮಸಿಂಹರಾಜ, ದೀರ್ಘಾಯುಷ್ ದೀರ್ಘಾಯುಷ್. ಈ ನಿನ್ನ ಮಕ್ಕಳು ಚಂದ್ರಾರ್ಕ ಸಾಯಿಯಾಗಿ ಇವರ ಕೀರ್ತಿಯು ಜ್ಯೋತಿಯಾಗಿ ಬೆಳಗಲಿ. ಮಂತ್ರಿಗಳೇ, ಈ ನಾರದ ಮಹಾತ್ಮರಿಗೆ ಬಹುಮಾನವನ್ನು ಕೊಟ್ಟು ಕಳಿಸು. ಹಾಗೆ ಆಗಲಿ ಮಹಾಪ್ರಭು. ಮಹಾತ್ಮರೇ, ಈ ದಾನವನ್ನು ಸ್ವೀಕರಿಸಿ. ಹಾಗಲಿ, ನಾನಿಂದು ಬರುವೆ. ನಾರಾಯಣ ನಾರಾಯಣ. ಇದೇನು ಮಾಡು? ನೀ ಸಾಕಿ ಸಲಹಿ ಸ್ವಾರ್ಥವೇನೋ, ನೀಕಾಗಿ ಕಣಲೆ ಆಂತರ್ಯವೇನೋ. ನೀ ಸಾಕಿ ಸಲಹಿ ಸ್ವಾರ್ಥವೇನೋ, ನೀಕಾಗಿ ಕಣಲೆ ಆಂತರ್ಯವೇನೋ. ತಿಳಿ ಹೇಳೆಯ ಒಳಮರ್ಮ ತೋರೆಯ.
ತಿಳಿಹೇಳೆಯ ಒಳಮರ್ಮ ತೋರೆಯ ನನ್ನಾಗ ನಿನ್ನಾಯ ಸಂಕಲ್ಪವೇನಯ್ಯ ನಳಿನಾಗ ನಿನ್ನಾಯ ಸಂಕಲ್ಪವೇನಯ್ಯ ಬೊಂದೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂದೆಯಾಟವಯ್ಯ ನಾರಾಯಣ ನಾರಾಯಣ. ಮಂತ್ರಿಗಳೇ, ಮಹಾಪ್ರಭು, ಆ ಪರಮ ದಯಾಕರನಾದ ಶಂಕರನ ಕೃಪೆಯಿಂದ ಸಕಲ ಸಂಪತ್ತನ್ನು ಕರುಣಿಸಿರು. ಆ ಆಶೀರ್ವಾದದ ಮಹಿಮೆಯಿಂದ ಒಬ್ಬ ಪುತ್ರ ಪುತ್ರಿಯು ಜನಿಸಿರುವರು. ಆದ್ದರಿಂದ ನೀವು ರಾಜ್ಯಾಡಳಿತವನ್ನು ನೋಡ್ತಾ ಇರ್ರಿ. ನಾನು ಈ ಮಕ್ಕಳ ಜೊತೆಯಲ್ಲಿ ಆಟ ಪಾಠ ನೀಲೆಗಳನ್ನು ನೋಡುತ್ತಾ ಕಾಲ ಕಳೆಯುವೇನೋ. ಮಹಾಪ್ರಭು, ಇದೇನು ಹೀಗೆ ಹೇಳುತ್ತಿರುವಿರಿ? ಈ ರಾಜ್ಯಾಡಳಿತವು ನಿಮ್ಮ ಪಾದ ಧೂಳಿನ ಸಮಾನವಲ್ಲದ ಈ ರಾಜ್ಯಾಡಳಿತವನ್ನು ನೀವೇ ನೋಡಿಕೊಳ್ಳಿ. ಆ ಮಕ್ಕಳನ್ನು ನಾನು ಅತ್ಯಂತ ಪಡೆದೇ ನೋಡಿಕೊಳ್ಳುವೆನು. ಮಂತ್ರಿಗಳೇ, ಈ ರಾಜ್ಯವು ಯಾರಿಗೆ ಸ್ಥಿರ? ಈ ಜೀವನದ ಗುರಿ ಯಾರದು? ಮಂತ್ರಿಗಳೇ, ರಾಜ ಕೋಶ ಸಕಲೇಶ್ವರಗಳೇ ಈ ಮಕ್ಕಳಿಂದ ನಂಬಿರುವೆನು. ನಾನು ಈ ರಾಜ್ಯಾಡಳಿತಕ್ಕೆ ಬರುವವರೆಗೂ ಈ ರಾಜ್ಯಾಡಳಿತವನ್ನು ನೋಡ್ತೀರಿ. ನಾನು ಈ ಮಕ್ಕಳ ಜೊತೆಯಲ್ಲಿ ಆಟ ಪಾಠ ನೀಲೆಗಳನ್ನು ನೋಡುತ್ತಾ ಕಾಲ ಕಳೆಯುವೆನು. ಮಂತ್ರಿಗಳೇ, ಆಗಬಹುದು ತಮ್ಮ ತೆಚ್ಚ ಮಹಾಪ್ರಭು. ಬಹುಕಾಲದಿಂದಲೂ ಪುತ್ರ ಇಲ್ಲದ ಕಾರಣ ನಮ್ಮ ಮಹಾರಾಜರು ಮಕ್ಕಳೇ ತನ್ನ ಪ್ರಾಣವೆಂದು ಮಕ್ಕಳ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿರುವರಲ್ಲ. ಈ ರಾಜ್ಯವನ್ನು ಹೇಗೆ ಪರಿಪಾಲಿಸಲಿ? ಜಗದೀಶ, ನಿಮ್ಮ ಅನುಗ್ರಹದಿಂದ ಈ ರಾಜ್ಯವನ್ನು ಪರಿಪಾಲಿಸುತ್ತೇನೆ. ನಮ್ಮ ದೊರೆಯು ಅವರ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ಮಹಾಪ್ರಭು. ಜನಾರ್ದನ ಹರಿ ವಾಸುದೇವ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ಜನಾರ್ದನ ಹರಿ ವಾಸುದೇವ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ದ್ವಿಜ ಪರಮಾನಂದದಾತ, ದ್ವಿಜ ಪರಮಾನಂದದಾತ ವಿನೈಕ್ಯಾದ. ದ್ವಿಜ ಪರಮಾನಂದದಾತ ವಿನೈಕ್ಯಾದಾತ. ಜನಾರ್ದನ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ಜನಾರ್ದನ ಹರಿ ವಾಸುದೇವ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ವೇದ ಗೋಚರ ವಿನುತಾರ್ಥಹರ, ವೇದ ಗೋಚರ ವಿನುತಾರ್ಥಹರ. ಮೋದವೀವುದು ಸಾಧು ಸೌಖ್ಯಕರ, ಮೋದವೀವುದು ಸಾಧು ಸೌಖ್ಯಕರ. ವರಿದಿ ವಂದಿತ ವಾಸುವಿ ವಿನುತ, ನಾರಾಯಣ ನಾರಾಯಣ. ವರಿದಿ ವಂದಿತ ವಾಸುವಿ ವಿನುತ, ವರಿದಿ ವಂದಿತ ವಾಸುವಿ ವಿನುತ. ಜಾನಯನ ಜನಾರ್ದನ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ಜನಾರ್ದನ ಹರಿ ವಾಸುದೇವ ಜಯ ಕಳಾ ಸದನ, ಜನಾರ್ದನ ಜಯ ಕಳಾ ಸದನ. ನಾರಾಯಣ ನಾರಾಯಣ. ರಾಮಸಿಂಹನಿಗೆ ಆ ಮಕ್ಕಳ ಮೇಲೆ ಅದೆಷ್ಟೊಂದು ಪ್ರೀತಿ, ಅದೆಷ್ಟೊಂದು ಅಭಿಲಾಷೆ. ರಾಮಸಿಂಹರಾಜನಾದರೂ ತಪಸ್ಸನ್ನು ಹಾಡಿದ್ದಕ್ಕೆ ಸಾರ್ಥಕವೇನಾಯಿತು? ಮಕ್ಕಳು ಹುಟ್ಟಿದ 5ನೇ ವರ್ಷಕ್ಕೆ ಮರಣವೆಂದು ಹೊರವನ್ನಿತ್ತು ಹೋಗಿದ್ದಾನೆ. ಆ ರಾಮಸಿಂಹರಾಜನಾದರೂ ಮಕ್ಕಳ ಮೇಲೆ ತನ್ನ ಪ್ರಾಣವನ್ನೇ ಮೀಸಲಾಗಿಟ್ಟಿದ್ದಾನೆ. ಹಾಗಲ್ಲ, ನಾನೀಗಲೇ ಮುದ್ರಾ ದೇಶದ ಅರಸನಾದ ಅಶ್ವಪತಿ ರಾಜನಲ್ಲಿಗೆ ಹೋಗಿ ಈ ಸಂತೋಷದ ವಿಚಾರವನ್ನು ತಿಳಿಸಿ
ಕಲಹವನ್ನು ಉಂಟು ಮಾಡುವೆನು. ನಾರಾಯಣ ನಾರಾಯಣ. ವೇದಗೋಚರ ವಿನುತಾರ್ಥಹಾರ ವೇದಗೋಚರ ವಿನುತಾರ್ಥಹಾರ ಮೋದವೀವುದು ಸಾಧು ಸೌಖ್ಯಕರ ಮೋದವೀವುದು ಸಾಧು ಸೌಖ್ಯಕರ ವರಿದಿ ವಂದಿತ ಮಧುವೆ ವಿನುತ ವರಿದಿ ವಂದಿತ ಮಧುವೆ ವಿನುತ ವರಿದಿ ವಂದಿತ ಮಧುವೆ ವಿನುತ ನಯನ ಜನಾರ್ದನ ಜಯ ಕಳಾ ಸದನ ಜನಾರ್ದನ ಜಯ ಕಳಾ ಸದನ ಜನಾರ್ದನ ಹರಿ ವಾಸುದೇವ ಜಯ ಕಳಾ ಸದನ ಜನಾರ್ದನ ಜಯ ಕಳಾ ಸದನ ಜನಾರ್ದನ ಜಯ ಕಳಾ ಸದನ. ನಾರಾಯಣ ನಾರಾಯಣ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಸಚಿವವರ ಸಕಲ ರಾಜ್ಯ ಸಚಿವವರ ಸಕಲ ರಾಜ್ಯ ವಿಜಯ ಬಾಸುರ ಸಚಿವವರ ಸಕಲ ರಾಜ್ಯ ಅಂದ್ರೆ ಹೇಳು. ಧರ್ಮದಲ್ಲೇ ಸವನಳಿಯದ ನಿರ್ಮಲ ಮತಿವಂತರಾಗಿ ಧರ್ಮದಲ್ಲೇ ಸವನಳಿಯದ ನಿರ್ಮಲ ಮತಿವಂತರಾಗಿ ನಡಿಪ ವಿಪ್ರರೆಲ್ಲ ನಡಿಪ ವಿಪ್ರರೆಲ್ಲ ಸಚಿವವರ ಸಕಲ ರಾಜ್ಯ ನೀಲಾವರ್ಣನ ದಯದಳು ವೈಷ್ಣರೆಲ್ಲರೂ ವಾಣಿಯ ಭೋಜಿಗೆ ನೀಲಾವರ್ಣನ ದಯದಳು ವೈಷ್ಣರೆಲ್ಲರೂ ವಾಣಿಯ ಭೋಜಿಗೆ ನಡಿಪ ವಿಪ್ರರೆಲ್ಲ ನಡಿಪ ವಿಪ್ರರೆಲ್ಲ ಸಚಿವವರ ಸಕಲ ರಾಜ್ಯ. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಕ್ಷೇಮ ಹೊಂದಿರುವರೆ ಅದನ್ನು ತಿಳಿಸು ಮಂತ್ರಿ. ಆಗಬಹುದು ಮಹಾಪ್ರಭು. ಕಲಾಪ ಪ್ರಜೆಗಳು ಸಂವಾದದಿಂದಲೇ ನಮ್ಮಯ ಪ್ರಜೆಗಳು ಸಂವಾದದಿಂದಲೇ ಸತ್ಯಾದಿ ಮೆರೆಯುವರು ಸತ್ಯಾದಿ ಮೆರೆಯುವರು ಹೇಳುವೆವೋ ಕೀರ್ತಿಸಲ ಹೇಳುವೆನ ಅದ ಪರಿಜನ ಸರ್ವ ಮೀರದೆ ಕರ್ಮಕ್ಕೆ ಹೋಗದೆ
ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಜನಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಮತ್ತೇನು ಪಡೆ ಮಹಾಪ್ರಭು? ಭಲೆ ಭಲೆ, ಬಹಳ ಸಂತೋಷ. ಇನ್ನು ಪಿಡಲ್ಲಿ ಕುಳಿತುಕೋ. ಸೈನ್ಯಾಧೀಕ್ಷರೇ, ಮಹಾಪ್ರಭು, ಬೇಳೈ ಸೈನ್ಯಾಧೀನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಬೇಳೈ ಸೈನ್ಯಾಧೀನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸುತ್ತಲ್ಲಿರುತ್ತೀಯ ಶತ್ರುರಾಜರು, ಸುತ್ತಲ್ಲಿರುತ್ತೀಯ ಶತ್ರುರಾಜರು ತಪ್ಪ ಕಾಣಿಕೆಯ ತಂದೋಪಿಸುವರೆ. ಬೇಡೈ ಸೈನ್ಯಾಧೀನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಡೈ. ಸೈನ್ಯಾಧೀಶರೇ, ಮಹಾಪ್ರಭು, ನಿನ್ನ ಸ್ವಾಧೀನದಲ್ಲಿರುವ ನಮ್ಮ ಸೈನ್ಯವು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿರುವುದೆಂದು ತಿಳಿಸುವೆಯಾ? ಮಹಾಪ್ರಭು, ವಿಜ್ಞಾಪಿಸಬೇಕು. ಭೂಪಾತಿಯ ರಾಣಿ ಸೈ ಹೇಳುವ ಪರಿಯನು ಭೂಪಾತಿಯ ರಾಣಿ ಸೈ. ಮಹಾಪ್ರಭು, ಸೈನ್ಯಾಧೀಶರೇ, ಭೂಪಾತಿಯ ರಾಣಿ ಸೈ ಹೇಳುವ ಪರಿಯನು ಭೂಪಾತಿಯ ರಾಣಿ ಸೈ. ಮಹಾಪ್ರಭು, ತಡ ತಡಲಿ ಮಂಡೇಗ ತಳ್ಳಿ, ತಡ ತಡಲಿ ಮಂಡೇಗ ತಳ್ಳಿ, ತಳ್ಳ ಪ್ರಕರಣೆ ತಳ್ಳ ಪ್ರಕರಣೆ ಮೆರೆಯಿತ ಜಗನ್ನ ಭೂಪಾತಿಯ ರಾಣಿ ಸೈ ಹೇಳುವ ಪರಿಯನು ಭೂಪಾತಿಯ ರಾಣಿ ಸೈ. ಕಪ್ಪ ಕಣಿಕೆಗಳ ತಂದೊಪ್ಪಿಸುವೆರವು. ಮಹಾಪ್ರಭು, ಸೈನ್ಯಾಧೀಶರೇ, ಕಪ್ಪ ಕಣಿಕೆಗಳ ತಂದೊಪ್ಪಿಸುವೆರವು. ಈ ಬಾರಿ ಬೇಳುವೆ, ಈ ಬಾರಿ ಬೇಳುವೆ ವಿಜಯದಿ ನಾನು ಭೂಪಾತಿಯ ರಾಣಿ ಸೈ ತಳುವ ಪರಿಯಲು ಭೂಪಾತಿಯ ರಾಣಿ ಸೈ. ಮಹಾಪ್ರಭು, ನಮ್ಮ ಸೈನ್ಯವು ಶಾಸ್ತ್ರವನ್ನು ಹರಗಿಸಿ ಕೀರ್ತವನ್ನು ಮನ್ನಿಸಿ ತಮ್ಮ ಶರಣ ಸೇವಕರಾಗಿರೋರು ಮುಂದೇನಪ್ಪಣೆ. ಭಲೆ ಭಲೆ, ಬಹಳ ಸಂತೋಷವಾಯಿತು. ನಿಮ್ಮಂತ ಮಂತ್ರಿ ಸೇನಾಧಿಕಾರಿಯು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದುಕೊರತೆಗಳು ಬರಲಾರದು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ. ಬ್ರಹ್ಮನ ಪರೀಕ್ಷಿಸುವರು, ಪಾಪಾತ್ಮರು ನಿನ್ನ ಪರೀಕ್ಷಿಸುವರು. ವೇದ ಮಾಲೆಗಳು ಈ ಪರಿಕೋಪವು ತರವೇ ನಿನಗೆ. ನಾರಾಯಣ ನಾರಾಯಣ, ಈ ಪರಿಕೋಪವು ತರವೇ ನಿನಗೆ. ಎಲ್ಲಿ ನೋಡಿದರೂ ನಿನ್ನ ಲೀಲೆಯೇ, ಪರಮಾತ್ಮ ಎಲ್ಲಿ ನೋಡಿದರೂ ನಿನ್ನ ಲೀಲೆಯು ಆನಂದವಾಗಿದೆ. ನಿನ್ನ ಲೀಲೆಯು ಆನಂದವಾಗಿದೆ. ನಾರಾಯಣ ಹರಿ ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ
ಓಹೋ, ಪೂಜ್ಯರು ಆಗಮಿಸುತ್ತಿರುವರೇ, ಅವರು ನಮ್ಮನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಾ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿದರು. ಅಶ್ವಪತಿ ರಾಜ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಅಶ್ವಪತಿ ತಾವು ಎಲ್ಲಿಂದ ದಯಮಾಡಿಸಿದಿರಿ? ನಾನು ಸಂಚರಿಸುತ್ತಾ ಮಧುರಾನಗರದಿಂದ ಬಂದೆನು. ಹಾಗಾದರೆ ನನ್ನ ದಾಯಾದಿಯಾದ ಆ ರಾಮಸಿಂಹನು ಮತ್ತು ಆತನ ಪತ್ನಿ ಸುಶೀಲಾದೇವಿಯು ಸೌಖ್ಯದಂದಿರುವರೇ? ಆ ವಿಚಾರವನ್ನು ನಾನು ಏನೆಂದು ಹೇಳಲಿ? ಆ ಮಹಾರಾಜನ ಆನಂದಕ್ಕೆ ಪಾರವೇ ಇಲ್ಲದಾಗಿದೆ. ಅಲ್ಲದೆ ಪುತ್ರ ಪಾರಂಪರ್ಯದಿಂದ ರಾಜ್ಯವನ್ನಾಳುತ್ತಿರುವನು. ಪೂಜ್ಯರೇ, ಏನು ಹೇಳುತ್ತಿರುವಿರಿ? ಹುಟ್ಟು ಬಂಜೆಯಾದ ಆ ರಾಮಸಿಂಹನ ಪತ್ನಿಗೆ ಪುತ್ರ ಸಂತಾನ? ನನ್ನ ಪುತ್ರ ವೈರಿ ಇಡೀ ಜನ್ಮದಲ್ಲಿ ಮಕ್ಕಳು ಆಗುವುದಿಲ್ಲ, ಆಗುವ ಸಂಭವವೂ ಇಲ್ಲ. ನಾರದರೆ ಸುಳ್ಳನ್ನು ಹೇಳಿ ಹಾಸ್ಯ ಮಾಡಲು ಬರುತ್ತಿರುವರ? ನೀವು ಹಾಸ್ಯಗಾರರು, ಅದರಲ್ಲಿ ವಿನೋದ ಪ್ರಿಯರು. ದಿನಕ್ಕೊಂದು ಸುಳ್ಳು ಹೇಳದಿದ್ದರೆ ನಿಮಗೆ ಉದರ ವ್ಯಾಧಿ ಶಮನವಾಗುವುದಿಲ್ಲ, ನಿದ್ರೆಯೂ ಬರುವುದಿಲ್ಲ. ಅಶ್ವಪತಿ ಮಹಾರಾಜ, ಆ ದಂಪತಿಗಳ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಹೀರುವ ತರುಣಿ ತರಳರನ್ನು ಅನುಗ್ರಹಿಸಿ ಹೋಗಿದ್ದಾನೆ. ಆ ಕೋಟಿ ಸೂರ್ಯ ಪ್ರಕಾಶವಾದ ಮಕ್ಕಳಿಗೆ ನಲ್ಲತಂಗ ರಾಜ, ನಲ್ಲತಂಗ ದೇವಿ ಎಂದು ನಾಮಧೇಯವನ್ನಿಟ್ಟು ರಾಜ್ಯದ ಅಧಿಕಾರವನ್ನೆಲ್ಲ ಮಂತ್ರಿಗಳಿಗೆ ನೇಮಿಸಿ ಆ ಮಹಾರಾಜನು ಮಕ್ಕಳ ಆಟ ಪಾಠ ಲೀಲೆಗಳನ್ನು ನೋಡುತ್ತಾ ಅರಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಪೂಜ್ಯರೇ, ಈ ಮಾತು ಖಂಡಿತವೇ? ಹೌದು, ಖಂಡಿತ. ಹಾಗಾದ್ರೆ ಇದಕ್ಕೇನು ಮಾಡುವುದು? ಅಶ್ವಪತಿ ಮಹಾರಾಜ, ಕೆಲವರಿಗೆ ಶುಭ ಸಮಾಚಾರವನ್ನು ಹೇಳಿದರೆ ಸಂತೋಷ ಪಡುವುದು. ಆದರೆ ಈತನು ಕ್ರೋಧವನ್ನು ಕಾಡುತ್ತಿರುವನಲ್ಲ. ಸಭಾಪತಿ, ಆ ರಾಮಸಿಂಹನ ಮೇಲೆ ನಿನಗಿಷ್ಟೊಂದು ವೈರತ್ವ ಬೇಕೆ? ವೈರತ್ವ? ಅದನ್ನು ತಿಳಿಸಲು ಈಗ ಸಮಯವಿಲ್ಲ. ನಾಳಿನ ಕಾಳಗದಲ್ಲಿ ನಿರೀಕ್ಷಿಸಿ ಅವನ ದುರ್ಬಲವನ್ನ. ಹಾಗಾದರೆ ಅವನ ಕಥೆಯು ಮುಗಿದಂತೆ. ಯಾರ ಕಥೆ ನಾಡದರೆ? ನಾನಿನ್ನ ಪರಮ ವೈರಿ ರಾಮಸಿಂಹನ ಕಥೆ. ಅಶ್ವಪತಿ ಮಹಾರಾಜ, ನೀನು ಯುದ್ಧ ಮಾಡುವುದರಲ್ಲಿ ಬಹಳ ಪರಾಕ್ರಮಿಯಂತೆ. ತಿಳಿದಿಲ್ಲವೇ? ಆದರೆ ಆತನ ಮೇಲೆ ಯುದ್ಧ ಮಾಡು. ಪೂಜ್ಯರೇ, ಇಡಿಗೆ ಸಿಕ್ಕಿದ ಪರಮ ಜಾಗ ಪುಡಿ ಪುಡಿ ಮುಟ್ಟುವೆ ಬಲ ಬಲ. ಇಡಿಗೆ ಸಿಕ್ಕಿದ ಪರಮ ದ್ರೋಹಿಗಳು ಪುಡಿ ಪುಡಿ ಗುಟ್ಟುವೆ ಬಲ ಬಲ. ಪುಡಿ ಪುಡಿ ಗುಟ್ಟುವೆ ಬಲ ಬಲ. ಪುಡಿ ಪುಡಿ ಗುಟ್ಟುವೆ ಬಲ ಬಲ. ಅದ ಮರವೆಟ್ಟಿ ಅದೆಲು ಗುಟ್ಟಿ, ಅದ ಮರವೆಟ್ಟಿ ಅದೆಲು ಗುಟ್ಟಿ. ಪುಡಿ ಪುಡಿ ಗುಟ್ಟುವೆ ಬಲ ಬಲ. ಪುಡಿ ಪುಡಿ ಗುಟ್ಟುವೆ ಬಲ ಬಲ. ಸುದಿನ ಒದಗಿದು ಬಲ ಬಲ. ಅಂದ್ರೆ ಭೂಕಾಲದ ಕಪ್ಪ ಕಾಣಿಗೆ ಸಲ್ಲಿಸಿದ್ದ ಆ ದುರಂಕಾರದ ರಾಮಸಿಂಹನು ಪುತ್ರ ಪ್ರೇಮಂದನು ಮೆರೆತಿರುವನಂತೆ. ಅವನ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗಿ ನಮ್ಮ ಸೈನಿಕರನ್ನು ಕಟ್ಟಾಜ್ಞೆಯನ್ನು ಮಾಡಿ ಒಳಗಿಸಿ ರಣಗಾಳೆಯನ್ನು ನಡೆರಿ, ಅವನ ನಗರಕ್ಕೆ ಮುತ್ತಿಗೆ ಹಾಕೋಣ. ಆ ರಾಮಸಿಂಹನ ವಿಚಾರವನ್ನು ಅಶ್ವಪತಿ ರಾಜನಿಗೆ ತಿಳಿಸಿ ಕಲಹವನ್ನೇನು ಉಂಟು ಮಾಡಿದ್ದಾಯಿತು. ಇವರಿಬ್ಬರ ಕದನದಲ್ಲಿ ಯಾರ್ಯಾರ ಪಾಡು ಏನಾಗುವುದು ನಾನು ನೋಡುವೆ. ನನಗೆ ತ್ವರಿತವಾದ ಕಾರ್ಯವಿದೆ, ನಾನು ಹೋಗುವೆ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ.
ಹಾಡುವಂತೆ ಹಾಡುವೆನು ನಾನು ನನಗಲಿ ಮನ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅವಯವ ಕೊಡುವ ಕರೆದರೆ ಬರುವ ಅವಯವ ಕೊಡುವ ಇವತ್ತಲೇ ಕರುಣಾಳು ತಂದೆ ಇವತ್ತಲೇ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ ದುಷ್ಟರನು ಶಿಷ್ಟರನು ತಂದವನು ನೀನೇ ನಗಿಸುವುದು ಹರಿಸುವುದು ಎಲ್ಲವೂ ನೀನೇ ಭಕ್ತಿ ಕೊಡುವುದು ನೀನೇ ಮುಕ್ತಿ ಕೊಡುವುದು ನೀನೇ ನಿನ್ನ ಗುಣಗಾನ ಮಾಡಿ ಬಲ್ಲವನು ನೀನೇ ಮದಿಸಿದ ದಾನವರು ಮದ ಬೇರುತ ಮೆರೆಯುತ್ತ ಗರ್ಜಿಸಲು ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ್ತ ಗರ್ಜಿಸಲು ದುರುಳರ ಅಳಿಸಿ ಜಯವನ್ನು ಗಳಿಸಿ ದುರುಳರ ಅಳಿಸಿ ಜಯವನ್ನು ಗಳಿಸಿ ಕಾಪಾಡುವ ಕರುಣಾಳು ನೀನೇ ಕಾಪಾಡುವ ಕರುಣಾಳು ನೀನೇ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ನಿನ್ನ ಅನುಗ್ರಹದಿಂದ ಈ ರಾಜ್ಯವನ್ನು ಪರಿಪಾಲಿಸುತ್ತೇನೆ. ಪರಶಿವ ಪಾವನ ಮೂರ್ತಿಯೇ ಪರಶಿವ ಪಾವನ ರೂಪನೇ ಜಯ ಕರುಣಾಕರನೆ ಕಾಯುವುದು ಕರುಣದೆನ್ನ ಜಯ ಗಿರಿಜ ಭಾಗ್ಯೋದಯ ಜಯ ಗಿರಿಜ ಭಾಗ್ಯೋದಯ ಜಯ ಮೃತ್ಯುಂಜಯ ಸುರಮುನಿ ಜಯ ಪರಮಾತ್ಮ, ಈ ನಿನ್ನ ಅನುಗ್ರಹದಿಂದ ಈ ಯುದ್ಧವನ್ನು ಪರಿಪಾಲಿಸುತ್ತೇನೆ. ಈ ಯಾವ ಅಮಂಗಲವಾಗದಂತೆ ಕಾಪಾಡು ಪರಮಾತ್ಮ, ಕಾಪಾಡು. ಮಹಾರಾಜರಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ಅಶ್ವಪತಿ ರಾಜರು ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರು. ಪಶುಪತಿ ರಾಜರು ಮುತ್ತಿಗೆ ಹಾಕಲು ಬಂದಿರುವರೆ? ಹೌದು ಬಾಬು. ನೀವು ನಡೆ ಚಾರನೆ, ನಾವು ಯುದ್ಧ ಸಮೇತ ಬರುವೆವು. ಆಗಬಹುದು. ಹಾ ಹಾ, ಶಿವ ಶಿವ, ಪರರಾಜರ ಮೇಲೆ ಯುದ್ಧವನ್ನು ಹೇಗೆ ಮಾಡಲಿ? ನಮ್ಮ ದೊರೆಯಾದರೂ ಪುತ್ರ ಪ್ರೇಮ ಪರಿವಾರದಿಂದ ಈ ರಾಜ್ಯದ ಅಭಿಲಾಷೆಯನ್ನೇ ಮರೆತಿರುವರಲ್ಲ. ಈ ಯಾವ ವಿಧದಲ್ಲಿ ಪರಿಪಾಲನೆ ಮಾಡಲಿ? ಈಗ ಹೋಗಿ ನಮ್ಮ ರಾಜರ ಹತ್ರ ಹೋಗಿ ಹತ್ತಿರ ಹೋಗಿ ನಾವು ಈ ಕಷ್ಟವನ್ನು ಪರಿಹರಿಸಿಕೊಂಡು ಬರುವೆನು. ಸುಶೀಲಾ, ಪ್ರಾಣೇಶ್ವರ, ನಮ್ಮ ಆನಂದಕ್ಕೆ ಭಾರ ಇಲ್ಲವಲ್ಲ ಶಿವಶೀಲಾ? ಹೌದು. ಆ ಪರಮ ದಯಾಕರನಾದ ಶಂಕರನು ನಮ್ಮ ಕಷ್ಟವನ್ನು ಪರಿಹರಿಸುವನಲ್ಲವೇ? ಹೌದು ಸ್ವಾಮಿ, ನನಗೂ ಬಹಳ ಆನಂದವಾಗುತ್ತಿರುವುದು. ಮಗು ನಲ್ಲ ತಂಗಿ,
ಅಣ್ಣನ ಜೊತೆ ಆಟವಾಡಿಕೋ ಹೋಗಮ್ಮ. ಹಾಗೆ ಆಗಲಿ ಅಮ್ಮ. ಮುಂದ್ಕೋರಳೆ. ನನಗೆ ಚೆನ್ನಿನಾಟವು ಬರೋದಿಲ್ಲ. ಕಣ್ಣ ಮುಚ್ಚಾಲೆ ಎನ್ನಾಡೋಣ ಬಾರಣ್ಣ. ಹಾಗೆ ಆಗಲಿ ಬಾರಮ್ಮ. ಸುಶೀಲ, ಸ್ವಾಮಿ, ಈ ನಮ್ಮ ಆನಂದಕ್ಕೆ ಪಾರವಿಲ್ಲವಲ್ಲ. ಈ ಸುಪುತ್ರವನ್ನು ಪಡೆದ ನಾವೇ ತಂದಿರಲ್ಲವೇ? ಹೌದು ಸ್ವಾಮಿ, ಇಂತಹ ಮಕ್ಕಳನ್ನು ಪಡೆದ ನಾವೇ ಭಾಗ್ಯಶಾಲಿ. ಹಾ ಪ್ರಭು, ನಮಸ್ಕಾರ. ಮಂತ್ರಿಗಳೇ, ನಿಮ್ಮ ಮಂಗಳವಾಗಲಿ. ರಾಜ್ಯದ ಭಾರವು ಸುಭಿಕ್ಷವಾಗಿ ನಡೀತಿರುವುದೇ? ಮಹಾಪ್ರಭು, ಮಹಾಪ್ರಭು, ಮಂತ್ರಿಗಳೇ, ಎನ್ನ ಕೇಳ್ವೆ ಬೋವರ ಮಾನಿತ ಗುಣಕರ, ಎನ್ನ ಕೇಳ್ವೆ ಬೋವರ ಗುಣಕರ, ರಾಜರು ಬಂದು ರಾಜರು ಬಂದು ಯಾರ ಬೋವರ ಗುಣಕರ, ಯಾಕೆ ಹರೋ ನಿಮ್ಮ ದಯಾದಿಯಾದ ಶೋಪತಿ ರಾಜರು ಶತ್ರು ಸಮೇತ ಮುದಿಗೆ ಹಾಕಿರುವರು ಮಹಾಪ್ರಭು. ಆದ್ದರಿಂದ ಜಾಗ್ರತೆಯಾಗಿ ಯುದ್ಧಕ್ಕೆ ಹೋಗಬೇಕೆಂದು ಬೇಡಿಕೊಳ್ಳುವನು ಮಹಾಪ್ರಭು. ಮಂತ್ರಿಗಳೇ, ಆ ದಿವಸವೇ ಹೇಳಿರಲ್ಲವೇ, ನನ್ನ ಸುಪುತ್ರನು ರಾಜ್ಯಭಾರ ಬರುವವರೆಗೂ ನನಗೆ ಈ ರಾಜ್ಯವು ಬೇಡವೆಂದು. ರಾಜ ಹೋದರೂ ಹೋಗಲಿ, ಕೋಶ ಹೋದರೂ ಹೋಗಲಿ, ಈ ಮುದ್ದು ಮಕ್ಕಳನ್ನು ಬಿಟ್ಟು ನನ್ನ ಅಹಗಳಿಗೂ ಇರಲಾರೆನು. ಮಹಾಪ್ರಭು, ದೇನಿ ಹೇಗೆ ಹೇಳಿವಿರಿ? ನಿಮ್ಮ ರಾಜ್ಯವು ಈ ಪ್ರಪಂಚವು ಉಳಿಯುವುದೇ? ಜಾಗ್ರತೆಯಾಗಿ ಯುದ್ಧಕ್ಕೆ ಸಮೇತ ರೆಡಿಯಾಗಿರಿ. ಮಂತ್ರಿಗಳೇ, ನನ್ನನ್ನು ಸುಮ್ಮನೆ ನಿಮ್ಮದಿಸಬೇಡಬೇಡಿ, ಹೊರಟು ಹೋಗಿ ಮಂತ್ರಿಗಳೇ.
ಪ್ರಾಣೇಶ್ವರ, ಸುಶೀಲ, ಇದೇನು ಹೀಗೆ ಮಾತನಾಡುತ್ತಿರುವಿರಿ? ಯುದ್ಧವು ಕ್ಷತ್ರಿಯನ ಧರ್ಮವಲ್ಲವೇ? ಅದೂ ಅಲ್ಲದೆ ಆ ವೈರಿಗಳು ವಶಪಡಿಸಿಕೊಂಡಿರುವ ರಾಜ್ಯವನ್ನು ನೀವು ವಶಪಡಿಸಿಕೊಳ್ಳಬಾರದೆ? ಹೋಗಿ ಸ್ವಾಮಿ, ಯುದ್ಧವನ್ನು ನಿರಾಕರಿಸಬೇಡಿ. ನೀವು ಯಾರೇ ಏನು ಹೇಳಿದರು ನಾನು ಈ ಮುದ್ದು ಮಕ್ಕಳನ್ನು ಬಿಟ್ಟು ಅರಗಳಿಗೂ ಇರಲಾರೆನು. ಪ್ರಾಣೇಶ್ವರ, ಜನಕ ಮಗು ಇದೇನು ಹೀಗೆ ಹೇಳುತ್ತಿರುವೆ? ನಮ್ಮ ಮೇಲಿನ ಪ್ರೇಮದಿಂದ ಈ ರಾಜ್ಯವನ್ನು ಕಳೆದುಕೊಳ್ಳುವೆಯಾ? ಮಕ್ಕಳಿರ
ಕರೆದು ಕರೆಯೋಳೆ ಬಾಳಲಿ ವರ ಮಗಳೇ ವರ ಮಗಳೇ ವರ ಮಗಳೇ ಕುಮಾರ, ನಿಮ್ಮನ್ನು ಪಡೆಯಬೇಕಾದರೆ ತಪಸ್ಸು ಮಾಡಿ ಪಡೆಯಬೇಕಾಯಿತು. ರಾಜ್ಯವು ಸಂಪಾದಿಸಬಹುದು, ನಿಮ್ಮಂತ ಮಕ್ಕಳು ಸಂಪಾದಿಸಬಹುದೇ? ಏನಿದು ವಿಪರೀತವು ತಂದೆ ಸಂತಾಪವು. ಏನಿದು ವಿಪರೀತವು ತಂದೆ ಸಂತಾಪವು. ಕತರವೇತಕ್ಕೆ ಜತನೆ ಬೇಳೆ. ಕತರವೇತಕ್ಕೆ ಜತನೆ ಬೇಳೆ. ಜಾತೆಯ ನುಡಿಯನು ತಂದೆಯ ತಾಯಿ. ಏನಿದು ವಿಪರೀತವು ತಂದೆ ಸಂತಾಪವು. ತಂದೆಯೇ, ನೀವು ಮನಸ್ಸು ಮಾಡದಿದ್ದರೆ ಈ ರಾಜ್ಯ ಉಳಿಯುವುದೇ? ನೀವು ಯುದ್ಧಕ್ಕೆ ಹೋಗದಿದ್ದರೆ ಬಿಡಿ, ನಾನೇ ಹೋಗಿ ಆ ಶತ್ರು ಸಮೂಹವನ್ನು ಕತ್ತರಿಸಿ ಬರುತ್ತೇನೆ. ಇಂಥ ಘೋರ ಕಾರ್ಯವು ಸಾಧ್ಯವಿಲ್ಲ ಕಣಮ್ಮ, ಸಾಧ್ಯವಿಲ್ಲ. ತಂದೆಯೇ, ಏನು ಹೀಗೆ ಹೇಳುತ್ತಿರುವಿರಿ? ಹಿಂದೆ ಮಹಿಷಾಸುರನನ್ನು ಕೊಂದ ದೇವಿಯು ನಮ್ಮಂತ ಹೆಂಗಸಲ್ಲವೇ? ಒಲಿದರೆ ನಾರಿ ಮುನಿದರೆ ಮಾರಿ ಎಂಬ ಗಾದೆ ಮಾತು ನೀನು ಅರಿದಿಲ್ಲವೇ? ನೀನು ಯುದ್ಧಕ್ಕೆ ಹೋದರೆ ಸರಿ ಹೋಯ್ತು, ಇಲ್ಲದಾದರೆ ನಮ್ಮಿಬ್ಬರನ್ನ ಶೇಷ ಇಂದಿಗೆ ತೀರಿತು. ಅದಕ್ಕೆ ಪರಶುವನೇ ಆಲೋಚಿಸುವ ಆ ಸುಕುಮಾರಿಯ ನುಡಿಯು. ಎಂಥ ಪರೀಕ್ಷೆ ಒಳಪಟ್ಟೇನು? ಖಂಡಿತವಾಗಿ ನಾನು ಯುದ್ಧಕ್ಕೆ ಹೋಗಲಾರೇನು? ಪ್ರಭು, ಆಲೋಚಿಸುವ ಆ ಸುಕುಮಾರಿಯ ಮಾತುಗಳನ್ನು ಅತ್ಯಮೂಲ್ಯವಾದುದು. ಜಾಗ್ರತೆಯಾಗಿ ನೀವು ಯುದ್ಧಕ್ಕೆ ಹೊರಡಿ. ಹೋಗಿ ಬರುವೆ ಯುದ್ಧರಂಗಕ್ಕೆ ನಾಡಿ ಮನೆಯೊಳೆ. ಹೋಗಿ ಬರುವೆ ಯುದ್ಧರಂಗಕ್ಕೆ ನಾಡಿ ಮನೆಯೊಳೆ. ಹೋಗಿ ಬರುವೆ ಯುದ್ಧರಂಗಕ್ಕೆ ನಾಡಿ ಮನೆಯೊಳೆ. ಸುಶೀಲಾ, ಸ್ವಾಮಿ, ನಾನು ಯುದ್ಧಕ್ಕೆ ಹೋಗಿ ಬರಲೇ? ಕ್ಷಣಕಾಲ ಸ್ವಾಮಿ. ಮಕ್ಕಳಿರ, ನಾನು ಯುದ್ಧಕ್ಕೆ ಹೋಗಿ ಬರಲೇ? ಅಪ್ಪಾಜಿ. ಮಂತ್ರಿ ಶೇಖರ. ಆ ಪ್ರಭು, ಸಿದ್ಧಪಡಿಸೋ ರಥವನ್ನೀಗ, ಸಿದ್ಧಪಡಿಸೋ ರಥವನ್ನೀಗ ಮಂತ್ರಿ ಶೇಖರ. ಕಂತು ಅರನ ಭಜಿಸಿಗ, ಕಂತು ಅರನ ಭಜಿಸಿಗ ವರದೋಯೋಧಕ್ಕೆ. ಹೋಗಿ ಬರುವೆ ಯುದ್ಧರಂಗಕ್ಕೆ ನಾಡಿ ಮನೆಯೊಳೆ.
ರಮಣ ರಣದಲ್ಲಿರುವ ಗೆಲ್ಲನು ಕರುಣಾಭರಣ ವಿಜಯವನ್ನು ನೀ ಸಾಧಿಸು ಕರುಣಾಭರಣ ವಿಜಯವನ್ನು ಬಯಸುತ್ತಾರೆ ರಮಣ ರಣದಲ್ಲಿ ದುರದಿ ವೈರ ಜಾಲವನ್ನು ಕಾಂತಾನಿ ವಿಜಯದ ಸಿರಿ ಹರುಷದ ಹರಿ ವಿಜಯದ ಸಿರಿ ಹರುಷದ ಸಿರಿ ಜಯವನ್ನು ಸ್ವಾಗತಿಸಿ ಬನ್ನಿ ಸ್ವಾಮಿ ಸುಶೀಲಾ, ಹರರ ದುಷ್ಯಂಗುನ ಏನಿರ್ಬುದು ಹರರೇ ದುಷ್ಯಂಗುನ ಏನಿರ್ಬುದು ಶ್ರಮದಳು ಎನ್ನ ಅಪಶಕುನವೇ ಕಾಣುವುದು ಎಡಗಣ್ ಎಡದೋಳ್ ಎಡಗೊಡೆ ಎಡಗಣ್ ಎಡದೋಳ್ ಎಡದೊಡೆ ಎಡಗಣ್ ಎಡದೋಳ್ ಎಡದೊಡೆ ಬಿಡದೆ ಅದು ನಿಲ್ಪದು ಜಯವೋ ಅಪಜಯವೋ ಕಾನರಿಯೇ ಏನು ಏನು ಆಶ್ಚರ್ಯ, ನಾನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಈ ಅಪರಿಶಕುನವೇ ಕಾಣ್ತಿರುವಲ್ಲ. ಜಯವೋ ಅಪಜಯವೋ ಒಂದು ಹರಿನಲ್ಲ ಸುಶೀಲಾ. ಚಿಂತಿಸಬೇಡಿ ಸ್ವಾಮಿ, ದುರ್ಜನರಿಗೆ ಬಂದ ಸಂಪತ್ತು ಸಜ್ಜನರಿಗೆ ಬಂದ ವಿಪತ್ತು ಎಂದಿಗೂ ಶಾಶ್ವತವಲ್ಲ. ಖಂಡಿತವಾಗಿಯೂ ಜಯವು ನಿಮ್ಮದೇ ಆಗುವುದು. ಹೋಗಿ ಬನ್ನಿ ಸ್ವಾಮಿ. ಹಾಗಾಗಲಿ, ಹೇಗಾದರೂ ಆಗಲಿ, ನಾನು ಯುದ್ಧಕ್ಕೆ ಹೋಗಿ ಬರೆನು. ಈ ಮುದ್ದು ಮಕ್ಕಳನ್ನು ಜೋಪಾನಾಗಿ ನೋಡಿಕ ಸುಶೀಲಾ. ಆಗಬಹುದು ಸ್ವಾಮಿ. ಮಕ್ಕಳಿರಾ ಸುಶೀಲಾ, ಮಕ್ಕಳಿರಾ, ನಾನು ಯುದ್ಧಕ್ಕೆ ಹೋಗಿ ಬರಲೇ ಹೋಗಿ ಬರಲೇ ಸುಶೀಲಾ, ಸ್ವಾಮಿ ಹೋಗಿ ಬರಲೇ. ಸ್ವಾಮಿ ರಾಮಸಿಂಹ, ಬಿಡದೀಗ ಸಾರಿ ಚೂರರೆಲ್ಲ ಇದ್ದ ರಂಗಕ್ಕೆ ಕಡಬಾಡಲೆಂದು ದೇರವದ್ದು ಗೆಲ್ವೆ ನೈಗಳ. ಬಿಡದೀಗ ಸಾರಿ ಚೂರರೆಲ್ಲ ಇದ್ದ ರಂಗಕ್ಕೆ ಕಡಬಾಡಲೆಂದು ದೇರವದ್ದು ಗೆಲ್ವೆ ನೈಗಳ. ರಾಮಸಿಂಹನನ್ನು ಕೊಂದು ರಾಜನಾಡುವೆ, ರಾಮಸಿಂಹನನ್ನು ಕೊಂದು ರಾಜನಾಡುವೆ, ದೊಡ್ಡ ಚೂರ ಕರಗಬಡಿಯುವೆ, ದೊಡ್ಡ ಚೂರನ ಸಿರಳದಿಯಾನು ಜಯ ಪಡೆಯುವೆ. ಬಡಿ ಈಗ ಸಾರಿ ಚೂರರೆಲ್ಲ ಇದ್ದ ರಂಗಕ್ಕೆ ಕಡಬಾಡಲೆಂದು ದೇರವದ್ದು ಗೆಲ್ವೆ ನೈಗಳ. ಓ ರಾಮಸಿಂಹ, ಓ ಸೋಮದೆ, ಮಾರಣ ರಂಗಕ್ಕೆ ಸಿದ್ಧನಾದ ಯುದ್ಧಕ್ಕೆ ಬಲಿರಾಜ ನೆಲಸಿರನೆ ಚಲವಾಚಾರಿಸುವೆ. ಬಲಿರಾಜ ನೆಲಸಿರನೆ ಚಲವಾಚಾರಿಸುವೆ.
ಬಿಡು ಬಿಡಲು ಬೆಳಗಿನ ಪರಿ ನೆಳೆಗರುವ ಮಂದಿರ. ಬಿಡು ಬಿಡಲು ಬೆಳಗಿನ ಪರಿ ನೆಳೆಗರುವ ಮಂದಿರ. ಕೆಡುಕನಿಂದ ನೆಲಕ್ಕೆ ಬೆಳೆದು ಜಯಗಳಿಸುವೆ. ಕೆಡುಕನಿಂದ ನೆಲಕ್ಕೆ ಬೆಳೆದು ಜಯಗಳಿಸುವೆ. ರಾಮಸಿಂಹ ರಾಜ್ಯ ಬಲದಿ ಮೆರೆಯ ದುರ್ಬಯ. ರಾಮಸಿಂಹ ರಾಜ್ಯ ಬಂದು ಮೆರೆಯ ದುರ್ಬಯ. ಸುರುಳದಿಂದ ಶಿರುವ ತೆಗೆದು ತಣಗುಳುಪೆನ. ಸುರುಳದಿಂದ ಶಿರುವ ತೆಗೆದು ತಣಗುಳುಪೆನ. ತಣಗುಳುಪೆನ. ಓ ರಾಮಸಿಂಹ, ಬಹುಕಾಲದಿಂದ ಕಪ್ಪ ಕಾಣಿಕೆ ಸಲ್ಲುತ್ತಿದ್ದ ರಾಜ್ಯದ ಮದದಿಂದಲೂ ಪುತ್ರ ಪ್ರೇಮದಿಂದಲೂ ಮೆರೆತಿರುವೆಯ ಈ ನಿನ್ನ ದುರಹಂಕಾರಕ್ಕೆ ತಕ್ಕ ಪ್ರತಿಫಲವನ್ನೇ ತೋರಿಸುವೆನು ಈ ರಂಗದಲ್ಲಿ. ಸಿದ್ಧನಾದ ಯುದ್ಧಕ್ಕೆ ಬಹುಕಾಲದಿಂದಲೂ ಪುತ್ರನೇನಾಗಿ ನಾನು ಸಂತೋಷವನ್ನು ಪಡೆದ ಈ ಸಮಯದಲ್ಲಿ ಯುದ್ಧಕ್ಕೆ ಬಂದಿರುವೆಯ ಮೂರ್ಖ. ನಾನಾರು ರಾಮಸಿಂಹ. ತಾಳ್ಮೆಯಿಂದ ಒಲಿದರೆ ಮಾತ್ರ ರಾಮಸಿಂಹ. ಭೀಕರ ಸಿಂಹ. ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡಲು ಈ ರಣೋತ್ತರಕ್ಕೆ ಕೊಡದಿದ್ದರೆ ನಾನು ರಾಮಸಿಂಹನೇ ಅಲ್ಲ. ರಾಮಸಿಂಹ ಹಸುವಿನ ದಾಹದಿಂದ ಆಹಾರಕ್ಕಾಗಿ ಎಲೆಯುವ ಸಿಂಹದ ಮುಂದೆ ನಿಂತು ಯುದ್ಧ ಮಾಡುವಂತಿರುವೆಯ. ಯುದ್ಧನಾಗು ಸಿದ್ಧಕ್ಕೆ. ಅಯ್ಯೋ ಸುಶೀಲಾ, ಮಕ್ಕಳೇನೋ ಕೆಟ್ಟನು. ರಾಮಸಿಂಹ, ಇದು ನಿನ್ನ ಅಕಾಮಣದ ಮುತ್ತಿನ ಕಗ್ಗೊಲೆ. ಈ ನನ್ನ ಕತ್ತಿ ರಭಸಕ್ಕೆ ಸಿಲುಕಿ ನಿನ್ನ ಶಿರಚ್ಛೇದನವಾಗಿರುವುದು. ಮಂತ್ರಿ, ರಾಮಸಿಂಹನು ಮಡಿದು ಹೋದನು. ಜಯಿಸುವೆ ಜಗವೀಗಲೇ, ಜಯಿಸುವೆ ಜಗವೀಗಲೇ, ಸುರಕುಲೇಶದೊಳಗೀಗಲೇ ಜಯಿಸುವೆ ಜಗವೀಗಲೇ. ಭೂದಾಳಿತಾದ ನಗುರಾಂಧರ, ಭೂದಾಳಿತಾದ ನಗುರಾಂಧರ, ಉದಾರ ದಿಗಂತ ಬಸರಲೆ, ಉದಾರ ದಿಗಂತ ಬಸರಲೆ. ಈ ಗರಳಿಸ ಕೆಳಗುತ್ತ ಬಲೆ ಬಲೆ, ಈ ಗರಳಿಸ ಕೆಳಗುತ್ತ ಬಲೆ ಬಲೆ. ಜಯಿಸುವೆ ಜಗವೀಗಲೇ, ಸುರಕುಲೇಶದೊಳಗೀಗಲೇ ಜಯಿಸುವೆ 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 ಜಗವೀಗಲೇ. ಮಹಾಪ್ರಭು ಹರಣವುದೆಯಾ? ಹರಣವನೇ ಜಯ ಭೋಗವೆಲ್ಲ ಹರಣವನೇ
ತರಳರ ತೊರೆದು ನೋಡೈ ಆದರೆ ತರಳವನಿಗಿದೆಯಾ ಹರಿಯದ ತರಳರ ತೊರೆದು ನಿಲೋಡೈ ಪರಲೋಕವನು ರಾಜ್ಯವ ಪರಲೋಕವಲ್ಲ ಚಕ್ರವರ್ತಿಯಾದ ರಾಮಸಿಂಹ ಮಹಾರಾಜರು ಪರಲೋಕವನ್ನು ಸೇರಿದೆಯಲ್ಲ. ಆ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳೆಂದು ಕೇಳಿದರೆ ಹೆರುತ್ತರವನ್ನು ಹೇಳಿಲಿ. ಶಿವಶರಣಿಯಾದ ಸುಶೀಲಾದೇವಿಗೆ ಏನೆಂದು ಮುಖವನ್ನು ತೋರಿಸಲಿ ಪ್ರಭು, ಏನೆಂದು ತೋರಿಸಲಿ. ನಾ ಹೇಗೆ ಇಂಥ ಕಷ್ಟವನ್ನು ಕೊಟ್ಟೆ ಪರಮಾತ್ಮ, ಹೇಗಿಷ್ಟು ಕಷ್ಟವನ್ನು ಕೊಟ್ಟೆ. ನಾನೇ ಪ್ರಾಣ ತ್ಯಾಗ ಮಾಡಿಕೊಂಡವೆಂದರೆ ಆತ್ಮಹತ್ಯೆ ಮಹಾಪಾಪಕರವು. ಈ ವಿಚಾರವನ್ನು ಸುಶೀಲಾದೇವಿಗೆ ತಿಳಿಸಿ ನಾನು ಆ ದೊರೆಯ ಜೊತೆಲೇ ಅಗ್ನಿ ಪ್ರವೇಶ ಮಾಡುವೆನು ಪರಮಾತ್ಮ, ಅಗ್ನಿ ಪ್ರವೇಶ ಮಾಡುವೆನು.